ಫ್ರೆಂಡ್ಸ್, ಮೋಟರಿಸಮ್ ಕಡೆಯಿಂದ ಇದೊಂದು ಡಾಮಿನರ್ 400 ಬಂದಿತ್ತು. ಕಸ್ಟಮರ್ ಕಂಪ್ಲೇಂಟ್ ಏನಂದ್ರೆ ಪವರ್ ಲ್ಯಾಗ್ ಇಶ್ಯೂ, ಆಮೇಲೆ ಪಿಕಪ್ ಇಲ್ಲ, ಜರ್ಕಿಂಗ್ ಐತೆ ಅಂತ. ಸೊ ಫಸ್ಟ್ ಎಲ್ಲ ವಿಡಿಯೋಲ್ ಬಂದ್ಬಿಟ್ಟು ನಾವು ಏನ್ ಅಂತೀರ ಅಂದ್ರೆ ಈ ತರ ಇಶ್ಯೂ ಎಲ್ಲ ಐತೆ, ಈ ತರ ಮೇಂಟೈನ್ ಮಾಡಿಲ್ಲ, ಕಸ್ಟಮರ್ ಇಷ್ಟು ಕಿಲೋಮೀಟರ್ ಸರ್ವಿಸ್ ಮಾಡಿಲ್ಲ, ಕರೆಕ್ಟ್ ಆಗಿ ಮೇಂಟೈನ್ ಮಾಡಿಲ್ಲ ಅಂತ. ಆದ್ರೆ ಈ ಕಸ್ಟಮರ್ ಬಂದ್ಬಿಟ್ಟು ಪ್ರತಿ ಸರ್ವಿಸ್ ಪಕ್ಕಾ ಮೇಂಟೆನೆನ್ಸ್, ಪಕ್ಕಾ ಸರ್ವಿಸ್ ಸೆಂಟರ್ ಎಲ್ಲ ಕೊಡ್ತಾ ಇರೋದಂತೆ. ಸೊ ಇದೆಲ್ಲ ಬಂದ್ಬಿಟ್ಟು ಎಲ್ಲ ಚೆಕ್ ಮಾಡೋರೆ ಅವರು, ಎಲ್ಲ ಪ್ರತಿಯೊಂದು ಎಲ್ಲ ಬಿಚ್ಚೋರೆ. ಸರ್ವಿಸ್ ಸೆಂಟರ್ ಏನಂದ್ರೆ ನಿಮ್ಗೆ ಪ್ರತಿ ಸರ್ವಿಸು ಕರೆಕ್ಟ್ ಆಗಿ ಮಾಡ್ತಾರೆ, ಬಿಡ್ತೀರಾ ನೀವ್ ಎತ್ಕೊಂಡು ಹೋಗಿ. ಆದ್ರೆ ಅವ್ರಿಗೆ ಕೌಂಟ್ ಲೆಕ್ಕ, ಗಾಡಿ ಇಷ್ಟು ಗಾಡಿ ಡೆಲಿವರಿ ಮಾಡ್ಬೇಕು, ಬೆಳಿಗ್ಗೆ ಎಷ್ಟು ಗಾಡಿ ಎತ್ತಿದಿರಿ, ಇಷ್ಟು ಗಾಡಿ ಡೇ ಟು ಡೇ ಡೆಲಿವರಿ ಮಾಡ್ಲೇಬೇಕು ಅಂತ. ಸೊ ಅವ್ರು ಬಂದ್ಬಿಟ್ಟು ಈ ತರ ಎಲ್ಲ ಫುಲ್ ಎಲ್ಲ ಬಿಚ್ಕೊಂಡು ಎಲ್ಲ ಟೈಮ್ ವೇಸ್ಟ್ ಮಾಡಿ ಈ ತರ ಪ್ರತಿಯೊಂದು ಐಟಮ್ ಬಿಚ್ಚಿ ನೋಡಿ ಎಲ್ಲ ಮಾಡೋದಿಲ್ಲ. ಈ ತರ ಮಾಡ್ದಿರೋ ಕಾರಣ ಹೆಂಗೈತೆ ನೋಡಿ, ಟ್ರಾಟಲ್ ಬಾಡಿ ನೋಡಿ, ಈ ಇಂಜೆಕ್ಟರ್ ಬರುತ್ತಲ್ಲ ಆ ಜಾಗ ನೋಡಿ ಹೆಂಗೈತೆ ಬ್ಲಾಕೇಜ್. ಸ್ಪ್ರೇನೇ ಆಗಲ್ಲ ನಿಮ್ಗೆ. ಈ ಸ್ಟೆಪ್ಪರ್ ಮೋಟರ್ ಒಳಗಡೆ ನೋಡಿ ಹೆಂಗೈತೆ ಗಲೀಜು ನೋಡಿ. ಸೊ ಈ ತರ ಬಂದ್ಬಿಟ್ಟು ಇದ್ರೆ ನಿಮ್ಗೆ ಪಕ್ಕಾ ಇದು ಲ್ಯಾಗಿಂಗ್ ಇಶ್ಯೂ, ಪಿಕಪ್ ಡೌನ್ ಆಗೋದು, ಆಮೇಲೆ ಪವರ್ ಲಾಸ್ ಆಗೋದು ಎಲ್ಲ ಇದ್ದೇ ಇರುತ್ತೆ. ಎಲ್ಲಾ ಕಡೆನೂ ಹೇಳಕ್ಕಾಗಲ್ಲ, ಕೆಲವೊಂದ್ ಕಡೆ ಮಾತ್ರನೇ ಹೇಳಕ್ಕಾಗೋದು. ಸೊ ಇದ್ ಬಂದ್ಬಿಟ್ಟು ಕಸ್ಟಮರ್ ಬಂದ್ಬಿಟ್ಟು ಒಂದ್ ಜಾಗದಿಂದ ಇವಾಗ ಹೊಸ ಕಸ್ಟಮರ್ ಬರ್ತಾರಂದ್ರೆ ಆ ಕಡೆ ಆಗಿಲ್ಲ ಅಂತಾನೆ ನಮ್ಮ ಹತ್ರ ಬರೋದು. ಸೊ ನಾವು ಬಂದ್ಬಿಟ್ಟು ಕರೆಕ್ಟ್ ಆಗಿ ಮಾಡ್ಕೊಟ್ರೆ ಅವ್ರ ರಿಲೇಶನ್ಶಿಪ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಮೇಂಟೈನ್ ಆಗುತ್ತೆ. ಸೊ ಇದೇ ತರ ಹೆಚ್ಚಿನ ಮಾಹಿತಿಗಾಗಿ ಬಂದ್ಬಿಟ್ಟು ಮೋಟರಿಸಮ್ ಪೇಜ್ ನ ಫಾಲೋ ಮಾಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.